ರೈತರಿಗೆ ಪೂರಕವಾದ ಬೆಳೆ ಹತ್ತಿ ಬೆಳೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯುತ್ತಾರೆ. ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಬೆಳೆಯುವ ಬೆಳೆಗೆ ಪೂರಕವಾದ ವಾತಾವರಣ ಬೇಕಾಗುತ್ತದೆ. ಹತ್ತಿ ಬಿತ್ತನೆ ಆರಂಭದಲ್ಲಿ ರೈತರು ಬ್ಯಾರೆಲ್ಗಳಲ್ಲಿ ನೀರು ತುಂಬಿ ಹತ್ತಿ ಬೀಜಗಳನ್ನು ತೋರಿಸಿ ಅದ್ದಿ ತೆಗೆದು ಅದನ್ನು ಕೆಂಪು ಅಥವಾ ಕಪ್ಪು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಬಿತ್ತನೆ ಮಾಡುತ್ತಾರೆ. ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೆಯುವ ರೈತರು ಹೆಚ್ಚಾಗಿ DCH, MMHC, CH ಹೈಬ್ರಿಡ್ ಜವಾರಿ ಹತ್ತಿ ಬೆಳೆಯನ್ನು ಬೆಳೆಯುತ್ತಾರೆ. ಉತ್ತರ ಕರ್ನಾಟಕದ ವಿಜಯಪುರ, ಗದಗ, ರಾಯಚೂರು, ಕೊಪ್ಪಳ, ಸಿಂದಗಿ, ಗಂಗಾವತಿ, ಸಿಂಧನೂರು, ಬಳ್ಳಾರಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಹತ್ತಿಯನ್ನು ಬೆಳೆಯಲಾಗುತ್ತದೆ. ಪ್ರತಿ ಕ್ವಿಂಟಲ್ಗೆ 15ರಿಂದ 20 ಸಾವಿರದವರೆಗೆ ಬೇಡಿಕೆ ಸಿಗುತ್ತದೆ. ಆದರೆ ಹತ್ತಿ ಬೇಡಿಕೆಗೆ ಹೊರ ರಾಜ್ಯಗಳಿಂದಲೂ ಬೇಡಿಕೆ ಬರುತ್ತಿದೆ. ಆದರೆ ಕರ್ನಾಟಕದಲ್ಲಿ ಕಳೆದ 30 ವರ್ಷಗಳ ಹಿಂದೆ ಇದ್ದ ಬೇಡಿಕೆ ಈಗ ಇಲ್ಲ. ಆದರೆ ಕರ್ನಾಟಕದಲ್ಲಿ ಹತ್ತಿ ಗಿರಣಿ ಕಾರ್ಖಾನೆಗಳು ನೆಲ ಕಚ್ಚಿರುವುದರಿಂದ ಬೇಡಿಕೆ ಮಾತ್ರ ಇಳಿಮುಖವಾಗಿದೆ. ಏಕೆಂದರೆ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯಾದ ಹತ್ತಿ ಬೆಳೆ ಬಹುಮುಖ ಬೇಡಿಕೆಯ ಬೆಳೆಯಾಗಿದೆ. ಆದರೆ ಈ ಭಾಗದಲ್ಲಿ ಕಾರ್ಖಾನೆಗಳು ನೆಲ ಕಚ್ಚಿದ್ದರಿಂದ ಹತ್ತಿ ಬೆಳೆಗಾರರು ಸಾಕಷ್ಟು ನಷ್ಟ ಅನುಭವಿಸಿದರು. ರೈತರ ನೆರವಿಗೆ ಜವಳಿ ಉದ್ಯಮ ಬರಲಿಲ್ಲ ಎಂದು ಹೇಳಬಹುದು. ಜವಳಿ ಉದ್ಯಮಕ್ಕೆ ಕೇಂದ್ರ ಸರ್ಕಾರ ದೇಶ ನೀಡುತ್ತದೆಯಾದರೂ ಅದು ಕಾರ್ಖಾನೆ ಮತ್ತು ರೈತರಿಗೆ ಸಮರ್ಪಕವಾಗಿಲ್ಲ. ಇದರಿಂದಾಗಿ ಈ ಉದ್ಯಮ ನೆಲಕಚ್ಚಲು ಪ್ರಮುಖ ಕಾರಣವಾಗಿದೆ. ಒಂದು ಕಾಲದಲ್ಲಿ ಹತ್ತಿ ಬೆಳೆಗೆ ಪ್ರಸಿದ್ಧಿಯಾದ ಬಳ್ಳಾರಿ, ಗದಗ, ರಾಯಚೂರು, ಗುಲ್ಬರ್ಗ ಜಿಲ್ಲೆಗಳಲ್ಲಿ ರೈತರು ಈಗ ಸಂಪೂರ್ಣ ಮಳೆ ಕೊರತೆ ಜೊತೆಗೆ ನೀರಿನ ಅಭಾವದಿಂದ ಬೆಳೆಯನ್ನು ಕೈಬಿಟ್ಟು ಸೂರ್ಯಕಾಂತಿ, ಜೋಳ, ಮೆಕ್ಕೆಜೋಳ ಬೆಳೆಯಲು ಕಾರಣರಾಗಿದ್ದಾರೆ. ಹತ್ತಿ ಬೆಳೆಗೆ ಕನಿಷ್ಠ 6ರಿಂದ 8 ತಿಂಗಳಾದರೂ ಬೇಕಾಗುತ್ತದೆ. ಹತ್ತಿ ಬೆಲೆಯಿಂದಾಗಿ ರೈತರು ಸಾಕಷ್ಟು ಲಾಭ ಗಳಿಸಿದ ಉದಾಹರಣೆಗಳಿವೆ. ಒಂದು ಕ್ವಿಂಟಲ್ಗೆ 15ರಿಂದ 25 ಸಾವಿರದವರೆಗೂ ಲಾಭ ಗಳಿಸಿದ್ದಾರೆ. ಆದರೆ ಬೇಡಿಕೆ ಕಡಿಮೆಯಾಗುವ ಜೊತೆಗೆ ಇಳುವರಿಯೂ ಕಡಿಮೆಯಾಗುತ್ತಿರುವುದರಿಂದ ರಾಜ್ಯದಲ್ಲಿ ಹತ್ತಿ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾದಂತಾಗಿದೆ. ಪ್ರತಿ ವರ್ಷ ಫಲವತ್ತತೆಯ ಮಣ್ಣಿನಲ್ಲಿ ಹತ್ತಿ ಬೆಳೆಯನ್ನು ಉತ್ತಮ ಬೆಳೆಯನ್ನಾಗಿ ಬೆಳೆದಿರುವ ರೈತರು ಈ ಬಾರಿ ಮಾತ್ರ ಹತ್ತಿ ಬೆಲೆಯನ್ನು ಕಾಣುವುದು ಸಾಧ್ಯತೆ ಕಡಿಮೆ. ಏಕೆಂದರೆ ಈ ಬಾರಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬರಗಾಲದ ಸನ್ನಿವೇಶದಿಂದಾಗಿ ಮಳೆ ನೀರಿನ ಕೊರತೆಯಿಂದ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಸಂಭವಿಸಿದೆ. ಸಂಭವಿಸಿದ ವೇಳೆ ಇನ್ನೂ ಸರಿಯಾದ ಪರಿಹಾರ ಸಿಕ್ಕಿಲ್ಲ. ಹತ್ತಿ ಬೆಳೆ ಮುಂಗಾರು ಬೆಳೆಗೆ ಪೂರಕವಾಗಿ ಬೆಳೆದವರು ದೀಪಾವಳಿ ಅಥವಾ ಗೌರಿ ಹುಣ್ಣಿಮೆ ಬೆಳೆ ತೆಗೆಯುವ ಸಾಧ್ಯತೆ ಇದೆ. DCH ಹತ್ತಿಯನ್ನು ಹೆಚ್ಚಾಗಿ ಗುಜರಾತ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆಯಾದರೂ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಜವಳಿ ಕಾರ್ಖಾನೆಗಳನ್ನು ಹೊಂದಿದ್ದು, ಜೊತೆಗೆ ದಾರ, ನೂಲು ತಯಾರಿಸುವ ಕಾರ್ಖಾನೆಗಳಿಗೆ ಹತ್ತಿಯನ್ನು ರಫ್ತು ಮಾಡಲಾಗುತ್ತದೆ. ಖಾದಿ, ಗ್ರಾಮೋದ್ಯೋಗ ಮತ್ತು ಚರಕ ಮಂಡಳಿಯಿಂದ ನೂಲು ತೆಗೆಯುವ ಯಂತ್ರಗಳಿಂದ ಹತ್ತಿಯ ನೂಲನ್ನು ತೆಗೆಯುತ್ತಾರೆ. ಕಾರಿ ಬಟ್ಟೆಗೆ ಹೆಚ್ಚಿನ ಬೇಡಿಕೆಯು ನಮ್ಮ ರಾಜ್ಯದಲ್ಲಿದೆ. ಇದರಿಂದ 35% ರಿಯಾಯಿತಿಯಲ್ಲಿ ಖಾದಿ ಬಟ್ಟೆಯನ್ನು ಮಾರಾಟ ಮಾಡಲಾಗುತ್ತದೆ. ಹತ್ತಿ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯನ್ನಾಗಿ ಬೆಳೆಯಲಾಗುತ್ತಿದ್ದರೂ ಬೇಡಿಕೆ ಮಾತ್ರ ಕಡಿಮೆಯಾಗಿರುವುದರಿಂದ ಕಾರ್ಖಾನೆಗಳು ಅವಸಾನದ ಸ್ಥಿತಿಗೆ ತಲುಪಿವೆ ಎಂದು ಮಾಲೀಕರು ಆತಂಕ ವ್ಯಕ್ತಪಡಿಸುತ್ತಾರೆ. ಈ ವರ್ಷ 60% ಹತ್ತಿ ಬೆಳೆಗೆ ಬೇಡಿಕೆ ಕಡಿಮೆಯಾಗಿದೆ. ವಿಪರೀತ ಬರಗಾಲ ಜೊತೆಗೆ ನೀರಿನ ಕೊರತೆ ಇದಕ್ಕೆ ಪ್ರಮುಖ ಕಾರಣವೆನ್ನಲಾಗಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕಾರ್ಖಾನೆಗಳ ಮಾಲೀಕರು ಹತ್ತಿ ಬೆಳೆಯುವ ರೈತರಿಗೆ ಹೆಚ್ಚಿನ ಉತ್ತೇಜನ ನೀಡಿದರೆ ಮಾತ್ರ ರೈತರು ಹತ್ತಿ ಬೆಳೆಯಲು ಮುಂದಾಗುತ್ತಾರೆ. ಪ್ರತಿಯೊಬ್ಬ ರೈತರಿಗೂ ಸರ್ಕಾರ ಹತ್ತಿ ಬೆಳೆಗೆ ಉತ್ತೇಜಿಸಲು ವಿವಿಧ ಕೃಷಿ ಯೋಜನೆಗಳನ್ನು ಜಾರಿಗೊಳಿಸಿ ಸಹಕಾರ ನೀಡಿದರೆ ಮಾತ್ರ ರೈತರು ಲಾಭ ಗಳಿಸಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗುತ್ತದೆ.